ದಕ್ಷಿಣ ಕನ್ನಡ ಜಿಲ್ಲೆ ಸೇರಿದಂತೆ ರಾಜ್ಯದ ವಿವಿಧ ಭಾಗಗಳಿಂದ 50,000ದಿಂದ 1 ಲಕ್ಷದವರೆಗೆ ಬಿಜೆಪಿ ಕಾರ್ಯಕರ್ತರು ಸೆಪ್ಟೆಂಬರ್ 1ರಂದು ಧರ್ಮಸ್ಥಳ ಕ್ಷೇತ್ರಕ್ಕೆ ಭೇಟಿಯನ್ನ ನೀಡಲಿದ್ದಾರೆ. ಅಲ್ಲಿನ ಧಾರ್ಮಿಕ ನಂಬಿಕೆಯ ಜೊತೆಗೆ ನಾವಿದ್ದೇವೆ ಎಂಬುದನ್ನು ತೋರಿಸುವ ಸಲುವಾಗಿ ಈ ಭೇಟಿ ನಡೆಯಲಿದೆ ಎಂದು ಬಿಜೆಪಿ ಜಿಲ್ಲಾಧ್ಯಕ್ಷ ಸತೀಶ್ ಕುಂಪಲಾರ್ ಅವರು ತಿಳಿಸಿದರು. ಮಧ್ಯಾಹ್ನ ಇಡೀ ಕರ್ನಾಟಕದಿಂದ 50ರಿಂದ 1 ಲಕ್ಷ ಕಾರ್ಯಕರ್ತರು, ಭಾರತೀಯ ಜನತಾ ಪಾರ್ಟಿಯ ಕಾರ್ಯಕರ್ತರು ಶ್ರೀ ಕ್ಷೇತ್ರ ಧರ್ಮಸ್ಥಳ ದೇವಸ್ಥಾನಕ್ಕೆ ಬರ್ತಾರೆ. ಒಟ್ಟು ಕಾರ್ಯಕರ್ತರು ನಮ್ಮ ಧಾರ್ಮಿಕ ನಂಬಿಕೆಯ ಜೊತೆಗೆ ಇದ್ದೇವೆ, ಧರ್ಮಕ್ಷೇತ್ರವನ್ನು ಉಳಿಸಬೇಕು, ನಾವೆಲ್ಲ ಒಟ್ಟು ಇರಬೇಕು ಎನ್ನುವ ಕಾರಣಕ್ಕೋಸ್ಕರ ರಾಜ್ಯಾಧ್ಯಕ್ಷರು ಸನ್ಮಾನ್ಯ BY ವಿಜೇಂದ್ರ ಅವರು ಈಗಾಗಲೇ ನಿನ್ನೆ ಪತ್ರಿಕಾಗೋಷ್ಠಿಯಲ್ಲಿ ಮತ್ತು ಇಡೀ ರಾಜ್ಯದ ಕಾರ್ಯಕರ್ತರಿಗೆ ಕರೆಯನ್ನು ಕೊಟ್ಟಿದ್ದಾರೆ. ನಾಡಿದ್ದು 1ನೇ ತಾರೀಕು ನಮ್ಮ ಧರ್ಮಸ್ಥಳದಲ್ಲಿ ಬರ್ತದೆ. ಈಗಾಗಲೇ ಇದಕ್ಕೆ ಸಂಬಂಧಪಟ್ಟ ಹಾಗೆ ರಾಜ್ಯದಲ್ಲಿ ಒಂದು ತಂಡವನ್ನು ರಚನೆಯನ್ನು ಮಾಡಿದ್ದಾರೆ. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಕೂಡ ಅದಕ್ಕೆ ಬೇಕಾದ ವ್ಯವಸ್ಥೆಯನ್ನು, ಕಾರ್ಯಕರ್ತರು ಬರುವಾಗ ಅವರಿಗೆ ಬೇಕಾದ ವ್ಯವಸ್ಥೆಯನ್ನು ಮತ್ತು ಅಲ್ಲಿ ಧಾರ್ಮಿಕ ಕ್ಷೇತ್ರದಲ್ಲಿ ಬಂದು ಹೋಗಲಿಕ್ಕೆ ಎಲ್ಲ ಬೇಕಾದಂಥ ವ್ಯವಸ್ಥೆಯನ್ನು ಮಾಡುವ ದೃಷ್ಟಿಯಲ್ಲಿ ನಾವು ಕೂಡ ಅದಕ್ಕೆ ಬೇಕಾದ ತಯಾರಿಯನ್ನು ಮಾಡ್ತೇವೆ. ನಾಡಿದ್ದು 1ನೇ ತಾರೀಕು ಈ ಒಂದು ಕಾರ್ಯಕ್ರಮ ನಡೀಲಿಕ್ಕಿದೆ. ಸಮಾವೇಶ ಅಲ್ಲ, ಧರ್ಮಸ್ಥಳಕ್ಕೆ ಎಲ್ಲ ಬರಬೇಕು ಕಾರ್ಯಕರ್ತರು. ನಮ್ಮ ಧಾರ್ಮಿಕ ನಂಬಿಕೆ ಉಳಿಬೇಕು, ನಮ್ಮ ಧರ್ಮಕ್ಷೇತ್ರ ಉಳಿಬೇಕು ಎನ್ನುವ ಕಾರಣಕ್ಕೋಸ್ಕರ ಅದು ಬೇರೆ ಬೇರೆ ದಿನ ಬರ್ತಾರೆ. ನಿನ್ನೆ ನಾವು ಜಿಲ್ಲೆಯಿಂದ ಒಟ್ಟಾಗಿ ಹೋಗಿದ್ದೆವು, ಇನ್ನು ರಾಜ್ಯದಿಂದ ಕೂಡ ಬರ್ತಾರೆ, ಎಲ್ಲ ಕಡೆಯಿಂದ ಬರ್ತಾರೆ. ಇಲ್ಲ ಒಟ್ಟು ಇಡೀ ರಾಜ್ಯದಿಂದ 50ರಿಂದ 1 ಲಕ್ಷ ಜನ ಒಟ್ಟು ಸೇರಿ ನಾವು ದೇವಸ್ಥಾನಕ್ಕೆ ಹೋಗಬೇಕು ಅಂತ ಇದೆ. ಅದನ್ನು ರಾಜ್ಯದ ಅಧ್ಯಕ್ಷರು ಘೋಷಣೆ ಮಾಡಿದ್ದಾರೆ. ಅದಕ್ಕೆ ಬೇಕಾದ ತಯಾರಿಯನ್ನು ಇಡೀ ರಾಜ್ಯದಿಂದ ಮಾಡ್ತೇವೆ, ಇಲ್ಲಿ ಜಿಲ್ಲೆಯಿಂದ ನಾವು ಮಾಡ್ತೇವೆ. ನಾಗೇಶ್ ಕಾವೂರು, V4 ನ್ಯೂಸ್, ಮಂಗಳೂರು. Park with ease at Ajanta Business Center with security access and convenience at your fingertips. Step into a welcoming lobby where a warm smile greets you and your clients. With top-tier amenities, Ajanta set the stage for our success, leading us to Ashoka Business Center as a next upgrade. Invest in workspaces managed by Vertex. Invest smart. Invest in Mangaluru.